ನಾನು ನನ್ನ ತಮ್ಮ ಪ್ರೋಟೀನ್ ಶೇಕ್ ಕುಡಿದು ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಹತ್ರ ಕಾಳಿ ಆಮೇಲೆ ಬೈರ ಅಂತ 2 ಹಸ್ಕಿಗಳಿದ್ದಾವೆ. ಸೊ ಅವರಿನ್ನ ಚಿಕ್ಕ ಮಕ್ಕಳು, ಅವ್ರಿಗೆ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಪಪ್ಪಿ ಫುಡ್ ಮಿಕ್ಸ್ ಮಾಡ್ತಿದ್ದೀವಿ. ಇವಳೆ ನಮ್ಮ ಕಾಳಿ. ಈಗ ನಮ್ಮ ಪೆಟ್ಸ್ ಇರೋ ಜಾಗನ ಕ್ಲೀನ್ ಮಾಡ್ತಿದ್ದೀವಿ. ಇದು ಮಾಡೋಕ್ಕೆ ನಮಗೆ ಮಿನಿಮಮ್ 2 ಅವರ್ಸಿಂದ 2.5 ಅವರ್ಸ್ ಆಗುತ್ತೆ. ಪೆಟ್ಸ್ನ ಸಾಕೋದು ಈಸಿನೇ, ಬಟ್ ಕ್ಲೀನಿಂಗ್ ಪಾರ್ಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಇಲ್ಲಿ ಗಸಗಸೆ ಮರ ಎಲ್ಲ ಇರೋದಕ್ಕೆ ಈ ಗಸಗಸೆ ಹಣ್ಣು ಕೆಳಗೆ ಬೀಳುತ್ತೆ. ಸೊ ಅದನ್ನು ಎಲೆಗಳು ಅವೆಲ್ಲ ಕ್ಲೀನ್ ಮಾಡ್ಕೋತೀವಿ. ನೆರಳೇನೋ ತುಂಬ ಚೆನ್ನಾಗಿ ಬರುತ್ತೆ. ಕ್ಲೀನಿಂಗ್ ಚೆನ್ನಾಗಿ ಆಗಿಲ್ಲ ಅಂತಂದರೆ ಪೆಟ್ಸ್ಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಿನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಕ್ಲೀನಿಂಗ್ ಪರ್ಪಸ್ಗೆ ಈ ಪ್ರೆಷರ್ ಗನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಈಸಿಯಾಗಿ ಆಗಿಬಿಡುತ್ತೆ. ಈಗ ನಮ್ಮ ಪೆಟ್ಸ್ಗೆಲ್ಲ ಅಡುಗೆ ಮಾಡ್ತಿದ್ದೀವಿ. ನಾವು ದಿನಾಗಲೂ ಈ ಒಲೆಯಲ್ಲೇ ಅಡುಗೆ ಮಾಡೋದು. ನಮ್ಮ ದಿನ ಮುಗೀತು. ಇವ್ರ ಜೊತೆ ಇದ್ದರೆ ದಿನ ಹೆಂಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ನನಗಂತೂ ಇವ್ರಿಗೆ ಅಡುಗೆ ಮಾಡಿ ಊಟ ಮಾಡಿಸೋದ್ರಲ್ಲಿ ಏನೋ ಖುಷಿ, ಏನೋ ತೃಪ್ತಿ. ಇವರೆಲ್ಲ ಊಟ ಮಾಡಿ ಅವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಈಚೆನೇ ಇರ್ತಾರೆ, ಇಲ್ಲೇ ಫಾರ್ಮ್ ಹೌಸ್ ಓಡಾಡ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಯಾವಾಗ ನಿದ್ದೆ ಬರುತ್ತೆ ಅವಾಗ ಅವ್ರ ಪಾಡಿಗೆ ಅವರು ಹೋಗಿ ಮಲ್ಕೋತಾರೆ. ನಾವು ಯಾರಿಗೂ ಬೆಲ್ಟ್ ಹಾಕಿಲ್ಲ. ಅವ್ರು ಎಲ್ಲಿ ಬಿಟ್ಟರು ಎಲ್ಲೂ ಹೋಗಲ್ಲ. ಅವ್ರಿಗೆ ಇಲ್ಲಿರೋಕ್ಕೆ ತುಂಬ ಇಷ್ಟ.